ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಜನಾರ್ದನ್ ರೆಡ್ಡಿ ಮನೆಯ ಮೇಲೂ ಗನ್ಮ್ಯಾನ್ ಇದ್ರು ಅನ್ನೋದಕ್ಕೆ ಭರತ್ ರೆಡ್ಡಿ ಬೆಂಬಲಿಗರು ಸಾಕ್ಷಿ ಬಿಡುಗಡೆ ಮಾಡಿದ್ದಾರೆ. ಇದರಿಂದಾಗಿ ಜನಾರ್ದನ್ ರೆಡ್ಡಿ ಕಡೆಯಿಂದಲೂ ಗುಂಡು ಹಾರಿಸಲಾಗಿದೆ. ಈಗ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬಳ್ಳಾರಿ ಬೆಂಕಿಯ ಮತ್ತಷ್ಟು ಸಾಕ್ಷ್ಯ ರಿಲೀಸ್. ಜನಾರ್ದನ್ ವರ್ಸಸ್ ಭರತ್ ನಡುವೆ ವಿಡಿಯೋ ವಾರ್. ಸಂಘರ್ಷಕ್ಕೆ ಸಿಕ್ಕೇ ಬಿಡ್ತು ಮತ್ತೊಂದು ಟ್ವಿಸ್ಟ್. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಹಾಗೂ ಭರತ್ ರೆಡ್ಡಿ ನಡುವೆ ಶುರುವಾಗಿರೋ ವಾರ್ ಸದ್ಯಕ್ಕೆ ಮುಗಿಯೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಜನಾರ್ದನ ರೆಡ್ಡಿಯ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಅಂತ ಕೆಲವರು ಆರೋಪ ಮಾಡ್ತಿದ್ರೆ, ಇತ್ತ ಅಪೋಸಿಟ್ ಗ್ಯಾಂಗ್ನವರು ಕೂಡ ವಿಡಿಯೋಗಳ ಸಾಲು ಸಾಲು ಸಾಕ್ಷ್ಯ ರಿಲೀಸ್ ಮಾಡ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ನಿಂತಿದ್ದ ವ್ಯಕ್ತಿಯೊಬ್ಬನ ವಿಡಿಯೋವೊಂದನ್ನು ಭರತ್ ರೆಡ್ಡಿ ರಿಲೀಸ್ ಮಾಡಿದ್ರೆ ಇವರೇ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಇದಾಗ್ತಿದ್ದಂತೆ ಜನಾರ್ದನ್ ರೆಡ್ಡಿ ಕೂಡ ಬಿಗ್ಗೆಸ್ಟ್ ವಿಡಿಯೋ ಸಾಕ್ಷ್ಯ ಬಿಟ್ಟಿದ್ದಾರೆ. ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ರಸ್ತೆಯ ಡಿವೈಡರ್ ಮೇಲೆ ನಿಂತು ಕಲ್ಲು ಎಸೆದು ವಾಪಸ್ ಬರುವ ದೃಶ್ಯ ರಿಲೀಸ್ ಮಾಡಲಾಗಿದೆ. ಇದೇ ವೇಳೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಹಿಂದಕ್ಕೆ ತಿರುಗಿ ನೇರವಾಗಿ ರಾಜಶೇಖರ್ಗೆ ಫೈರಿಂಗ್ ಮಾಡಿದ್ದಾನೆ. ಬಳಿಕ ಜನಾರ್ದನ ರೆಡ್ಡಿ ಮನೆ ಕಡೆಗೆ ಬಾಡಿ ಶಿಫ್ಟ್ ಮಾಡಿ ರೌಂಡ್ ಅಪ್ ಮಾಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿ ವಿಡಿಯೋ ಸಮೇತ ಜನಾರ್ದನ ರೆಡ್ಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಲ್ಲದೆ ಇದು ಭರತ್ ರೆಡ್ಡಿ ಕಡೆಯವರು ಬೇಕೆಂದೇ ಮಾಡಿರೋ ಮರ್ಡರ್ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ರೆಡ್ಡಿ. ರಾಜಶೇಖರ್ ಹಿಂದೆಯಿಂದಲೇ ಡೈರೆಕ್ಟ್ ಆಗಿ ಫೈರ್ ಮಾಡ್ತಾರೆ. ಅದೇ ಬೇರೆ ಜಾತಿಯವರು ವಾಲ್ಮೀಕಿ ಆಗಿರ್ಬೋದು, ಬೇರೆ ಯಾರು ತಂದ್ರು ಇಶ್ಯೂ ಆಗುತ್ತೆ. ಇವ್ರು ರಾಜಶೇಖರ್ ರೆಡ್ಡಿ ಹುಡುಗ, ಯಾರು ರಾಜಶೇಖರ್ ಸೊ ತನಗಿರೋ ಕ್ಲೋಸೆಸ್ಟ್ ಫಾಲೋವರ್ಸ್ ರಾಜಶೇಖರ್ ಹೇಳ್ತಾರೆ. ಇವ್ರು ರಾಜಶೇಖರ್ ಸಿಕ್ಕಿದವ್ರು ಪ್ರೈವೇಟ್ ಗನ್ಮೇಲೆ ಬರೀ ಹಿಂದೆನೆ ಬಂದಿದ್ರು ಕಟ್ಕೊಂಡು, ಹೌದಾ ಆಗ್ಬಿಟ್ಟಿದ್ದಾರೆ. ಇನ್ನು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದು, ರೆಡ್ಡಿ ಹಾಗೂ ಅವರ ಬೆಂಬಲಿಗ ನಾಗರಾಜ್ ನೀಡಿದ ದೂರುಗಳ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ. ಶಾಸಕ ಭರತ್ ರೆಡ್ಡಿ ಕಡೆಯವರು ಕೂಡ ಫೈರಿಂಗ್ ನಡೆಸಿದ್ದಾರೆ. ಅಲ್ಲದೆ ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಈ ಪ್ರಕರಣದ ತನಿಖೆ ಚುರುಕಿನಿಂದ ನಡೆದಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲಿದೆ ಅಂತ ನೂತನ ಐಜಿಪಿ ಡಾಕ್ಟರ್ ಪಿ ಹರ್ಷ ಅವರು ಹೇಳಿದ್ರು. ಹಲವಾರು ಘಟನೆಗಳು ನಡೆದಿರುವ ಹಿನ್ನೆಲೆಯಲ್ಲಿ ನನಗೂ ಸಹ ಬಹಳ ಸ್ಪಷ್ಟವಾದ ನಿರ್ದೇಶನ, ಕಾನೂನುಬದ್ಧವಾದ ನಿಷ್ಪಕ್ಷಪಾತವಾದ ಹಾಗೂ ಒಂದು ಕಾನೂನು ಸುವ್ಯವಸ್ಥೆಯ ಭದ್ರವಾದ ಒಂದು ಬುನಾದಿ ಏರ್ಪಡಿಸುವಂಥ ಸೂಚನೆಗಳನ್ನು ನಮ್ಮ ಹಿರಿಯ ಅಧಿಕಾರಿಗಳು ಸರ್ಕಾರ ನೀಡಿದ್ದಾರೆ. ನಮ್ಮಲ್ಲಿ ಸಕ್ಷಮ ಅಧಿಕಾರಿಗಳಿದ್ದಾರೆ, ಮಾಡ್ತಾರೆ. ನಾನು ಮುಂಬರುವ ದಿನಗಳಲ್ಲಿ ನಮ್ಮ ಅಧಿಕಾರಿಗಳೊಂದಿಗೆ ಕೂಲಂಕಷವಾಗಿ ಪ್ರತಿಯೊಂದು ಘಟನೆಯ ಬಗ್ಗೆ ಮಾಹಿತಿ ಪಡೆದು. ಶಾಸಕರಾದ ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ಬ್ಯಾನರ್ ವಿಚಾರವಾಗಿ ಗಲಾಟೆ ಸಂಬಂಧ ಎಸ್ಪಿ ತಲೆದಂಡದ ಬೆನ್ನಲ್ಲೇ ಡಿಐಜಿಪಿ ವರ್ತಿಕಾ ಕಟಿಯಾರ್ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಸಿವಿಲ್ ರೈಟ್ಸ್ ಮತ್ತು ಎನ್ಫೋರ್ಸ್ಮೆಂಟ್ ವಿಭಾಗಕ್ಕೆ ವರ್ತಿಕಾರನ್ನ ಟ್ರಾನ್ಸ್ಫರ್ ಮಾಡಲಾಗಿದ್ದು, ಬಳ್ಳಾರಿ ವಲಯದ ಐಜಿಪಿಯಾಗಿ ಡಾಕ್ಟರ್ PS ಹರ್ಷ ಅವರನ್ನ ನೇಮಕ ಮಾಡಲಾಗಿದೆ. ಪವನ್ ನೆಜ್ಜೂರು ಅವರ ಅಮಾನತಿನಿಂದ ತೆರವಾಗಿದ್ದ ಎಸ್ಪಿ ಸ್ಥಾನಕ್ಕೆ ಡಾಕ್ಟರ್ ಸುಮನಾ ಪೆನ್ನೇಕರ್ ಅವರನ್ನ ನೇಮಿಸಿಯೂ ಆದೇಶಿಸಲಾಗಿದೆ. ಒಟ್ಟಾರೆಯಾಗಿ ಬಳ್ಳಾರಿ ಬ್ಯಾನರ್ ಗಲಾಟೆ ರಾಜಕೀಯವಾಗಿ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದ್ದು, ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದೆ. ಇತ್ತ ಪೊಲೀಸರ ತಲೆದಂಡವಾದ್ರೆ ಮತ್ತೊಬ್ಬ ಪೊಲೀಸರು ಬಳ್ಳಾರಿಗೆ ಬರ್ತಿದ್ದಾರೆ. ಈ ಎಲ್ಲ ಪ್ರಹಸನ ಯಾವಾಗ ಸುಖಾಂತ್ಯವಾಗಲಿದೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.